ನಮಸ್ಕಾರ ಸ್ನೇಹಿತರೆ, ನಮ್ಮ ಇವತ್ತಿನ ಮೂವಿ ಆಪರೇಷನ್ ವ್ಯಾಲೆಂಟೈನ್. ಇದರ IMDb ರೇಟಿಂಗ್ 5.3 ಇದೆ. ಸೊ ಇದು 2024ರಲ್ಲಿ ತೆರೆಕಂಡ ತೆಲುಗು ಮೂವಿ ಆಗಿದೆ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಕೊನೆವರೆಗೆ ನೋಡಿ. ಮೂವಿ ಸ್ಟಾರ್ಟಿನಲ್ಲಿ ಪಾಕಿಸ್ತಾನದ ಟೆರರಿಸ್ಟ್ ಗ್ರೂಪ್ ನ ತೋರಿಸ್ತಾರೆ. ಇವರು ಇಲ್ಲಿ ಭಾರತದ ಮೇಲೆ ಅಟ್ಯಾಕ್ ಮಾಡೋಕೆ ಒಂದು ಪ್ಲಾನ್ ನ ಮಾಡ್ತಿರ್ತಾರೆ. ಇದಕ್ಕೆ ಇವರು ಇಬ್ಬರು ಯುವಕರನ್ನ ಬ್ರೇನ್ ವಾಶ್ ಮಾಡಿ ಅಟ್ಯಾಕ್ ಗೆ ರೆಡಿ ಮಾಡ್ತಿರ್ತಾರೆ. ಇವರ ಮಾತಿನಿಂದ ನಮಗೆ ಪಾಕಿಸ್ತಾನದ ಆರ್ಮಿ ಕೂಡ ಇವರಿಗೆ ಹೆಲ್ಪ್ ಮಾಡ್ತಿದೆ ಅಂತ ಗೊತ್ತಾಗುತ್ತೆ. ಸೀನಿಲಿಂದ ಶಿಫ್ಟ್ ಆಗಿ ಇಂಡಿಯನ್ ಏರ್ ಬೇಸ್ ವಿಂಗ್ ಕಮಾಂಡರ್ ಅಹಾನ್ ನ ತೋರಿಸ್ತಾರೆ. ಈಕೆ ಬಾರ್ಡರ್ ಸೆಕ್ಯೂರಿಟಿನ ನೋಡ್ತಿರ್ತಾಳೆ. ಆಗ ಅಲ್ಲಿ ಪಾಕಿಸ್ತಾನದ ಟ್ರಕ್ಸ್ ಟೆರರಿಸ್ಟ್ ಇರೋ ಏರಿಯಾ ಕಡೆ ಹೋಗ್ತಿರುತ್ತೆ. ಆಗ ಅಹಾನ ತನ್ನ ಸೀನಿಯರ್ಗೆ ಪಾಕಿಸ್ತಾನ ಏನೋ ಪ್ಲಾನ್ ಮಾಡ್ತಾ ಇದೆ, ಅವರು ಟೆರರಿಸ್ಟ್ ಗಳಿಗೆ ಆಯುಧಗಳನ್ನ ಸಪ್ಲೈ ಮಾಡ್ತಿರಬಹುದು ಅಂತ ಹೇಳ್ತಾಳೆ. ಆಗ ಆತ ಪಾಕಿಸ್ತಾನದ ಮೇಲೆ ನಿಗಾ ಇಡುವಂತೆ ಹೇಳ್ತಾನೆ. ಈಗ ಸೀನಿಯರ್, ನಾವು ಯುದ್ಧ ವಿಮಾನಗಳನ್ನ ಟೆಸ್ಟ್ ಮಾಡಬೇಕು, ಇದರಲ್ಲಿ ಅರ್ಜುನ್ ನ ಇನ್ವಾಲ್ವ್ ಮಾಡು ಅಂತ ಹೇಳ್ತಾನೆ. ಆಗ ಅಹಾನ ಅರ್ಜುನ್ ಕೆಲಸ ಮಾಡೋ ವಿಧಾನ ಸರಿ ಇಲ್ಲ ಅಂತ ಹೇಳ್ತಾಳೆ. ಆದ್ರೆ ಸೀನಿಯರ್, ಕೆಲವರನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ, ಆದ್ರೆ ಇಂಥ ಸೂಸೈಡಲ್ ಮಿಷನ್ಗೆ ಅರ್ಜುನ್ ಅಂತವರೇ ಸರಿಯಾದವರು ಅಂತ ಹೇಳ್ತಾನೆ. ಈ ಕಡೆ ಒಬ್ಬ ಇಂಜಿನಿಯರ್ ಅಹಾನಾಗೆ ಒಂದು ಫೈಲ್ ಕೊಟ್ಟು ಇದನ್ನ ಗ್ವಾಲಿಯರ್ನಲ್ಲಿ ನೀವು ಅರ್ಜುನ್ ಸರ್ಗೆ ಭೇಟಿಯಾದಾಗ ಕೊಡ್ತೀರಾ ಅಂತ ಕೇಳ್ತಾನೆ. ಆಕ್ಚುಲಿ ಅಹಾನ ಅರ್ಜುನ್ ವೈಫ್ ಆಗಿರ್ತಾಳೆ. ಅದು ಪ್ರಾಜೆಕ್ಟ್ ವಜ್ರ ಫೈಲ್ ಆಗಿರುತ್ತೆ. ಅಹಾನ ಇದನ್ನ ನೋಡಿ ನೀವು ಇನ್ನೂ ಪ್ರಾಜೆಕ್ಟ್ ವಜ್ರನ ಬಿಟ್ಟಿಲ್ವಾ ಅಂತ ಕೇಳ್ತಾಳೆ. ಈಗ ಪ್ರಾಜೆಕ್ಟ್ ವಜ್ರ ಬಗ್ಗೆ ಹೇಳ್ತಾರೆ. ಪ್ರಾಜೆಕ್ಟ್ ವಜ್ರ ಶತ್ರು ದೇಶಗಳು ಅಟ್ಯಾಕ್ ಮಾಡಿದಾಗ ಅವರ ರೆಡಾರ್ಗೆ ಸಿಗದೆ ಅವರ ಬಾರ್ಡರ್ ಕ್ರಾಸ್ ಮಾಡಿ ಅಟ್ಯಾಕ್ ಮಾಡೋ ಬಗ್ಗೆ ಆಗಿರುತ್ತೆ. ರೆಡಾರ್ಗೆ ಸಿಗಬಾರ್ದಂದ್ರೆ ನೆಲದಿಂದ 20 ಮೀಟರ್ ಎತ್ತರಕ್ಕೆ ಪ್ಲೇನ್ ನ ಫ್ಲೈ ಮಾಡಬೇಕಾಗಿರುತ್ತೆ. ಆದ್ರೆ ಹಾಗೆ ಮಾಡೋದ್ರಿಂದ ಪ್ಲೇನ್ ಕ್ರಾಶ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದನ್ನ ನೋಡೋಕೆ ಒಂದು ದಿನ ಅರ್ಜುನ್ ಮತ್ತು ಅವನ ಫ್ರೆಂಡ್ ಕಬೀರ್ ಟೆಸ್ಟ್ ಮಾಡ್ತಿರ್ತಾರೆ. ಇವರಿಗೆ ಅಹಾನ ಇನ್ಸ್ಟ್ರಕ್ಷನ್ ಕೊಡ್ತಿರ್ತಾಳೆ. ಇವರು ನೆಲಕ್ಕೆ 20 ಅಡಿ ಬಂದಾಗ ಸೆನ್ಸಾರ್ ಇವರಿಗೆ ಮೇಲೆ ಹೋಗುವಂತೆ ಹೇಳುತ್ತೆ. ಆದ್ರೆ ಅರ್ಜುನ್ ಕೇಳದೆ ಕೆಳಗಡೆ ಫ್ಲೈ ಮಾಡ್ತಾನೆ. ಆಗ ಅದನ್ನ ನೋಡಿ ಕಬೀರ್ ಕೂಡ ಅರ್ಜುನ್ ಹಿಂದೆ ಬರ್ತಾನೆ. ಪ್ಲೇನ್ ಕ್ರಾಶ್ ಆಗುತ್ತೆ. ಪ್ಲೇನ್ ಕ್ರಾಶ್ ಆಗುವಾಗ ಅರ್ಜುನ್ ಅದರಿಂದ ಹೊರಗೆ ಬರ್ತಾನೆ. ಆದ್ರೆ ಕಬೀರ್ ಸೀಟ್ ಸ್ಟಕ್ ಆಗಿ ಅವನು ಅಲ್ಲೇ ಸತ್ತೋಗ್ತಾನೆ. ಆದ್ರೆ ಈಗಲೂ ಅರ್ಜುನ್ಗೆ ಕಬೀರ್ ಇನ್ಸಿಡೆನ್ಸ್ ಮರೆಯೋಕೆ ಆಗ್ತಿರಲ್ಲ. ಅವನು ಈಗಲೂ ತನ್ನ ಮುಂದೆ ಯಾರಾದ್ರೂ ಪ್ರಾಣಾಪಾಯದಲ್ಲಿದ್ದರೆ ತನ್ನ ಪ್ರಾಣವನ್ನು ಲೆಕ್ಕ ಮಾಡದೆ ಸಹಾಯಕ್ಕೆ ಹೋಗ್ತಿರ್ತಾನೆ. ಅಹಾನ ಅರ್ಜುನ್ಗೆ ಇಂಥ ಸುಸೈಡಲ್ ಮಿಷನ್ ಮಾಡಬಾರ್ದು ಅಂತ ಹೇಳ್ತಿರ್ತಾಳೆ. ಆದ್ರೆ ಅರ್ಜುನ್ ಕೇಳ್ತಿರಲ್ಲ. ಈಗ ಅರ್ಜುನ್ ನ ತೋರಿಸ್ತಾರೆ. ಅರ್ಜುನ್ ತನ್ನ ಏರ್ ಬೇಸ್ ನಲ್ಲಿದ್ದಾಗ ಅಲ್ಲಿ ತನ್ನ ಫ್ರೆಂಡ್ ಯಶೊಂದು ಪ್ಲೇನ್ ನ ಟೆಸ್ಟ್ ಮಾಡ್ತಿರ್ತಾನೆ. ಆಗ ಅದರಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಬಂದು ಪ್ಲೇನ್ ಕ್ರಾಶ್ ಆಗುತ್ತೆ. ಆಗ ಅರ್ಜುನ್ ಫೈರ್ ಟೀಮ್ ಬರೋಕ್ಕಿಂತ ಮುಂಚೆ ಯಶ್ಗೆ ಹೆಲ್ಪ್ ಮಾಡೋಕೆ ಹೋಗ್ತಾನೆ. ಆದ್ರೆ ಆಯಿಲ್ ಲೀಕ್ ಆಗ್ತಿರುತ್ತೆ. ಆದ್ರೆ ಅಲ್ಲಿ ಆಯಿಲ್ ಲೈಕ್ ಆಗ್ತಿದ್ದರಿಂದ ಬೆಂಕಿ ಹಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಆದ್ರೆ ಅರ್ಜುನ್ ಅದನ್ನ ಲೆಕ್ಕ ಮಾಡದೆ ಅವನಿಗೆ ಹೆಲ್ಪ್ ಮಾಡೋಕೆ ಹೋಗ್ತಾನೆ. ಅರ್ಜುನ್ ನೋಡಿ ಇನ್ನು 4 ಜನ ಬಂದು ಯಶ್ನ ಹೊರಗೆ ತೆಗೆಯೋಕೆ ಹೆಲ್ಪ್ ಮಾಡ್ತಾರೆ. ಅಷ್ಟೊತ್ತಿಗೆ ಅಲ್ಲಿ ಫೈರ್ ಟೀಮ್ ಬರುತ್ತೆ. ಇದನ್ನ ನೋಡಿ ಸೀನಿಯರ್ ಆಫೀಸರ್ ಅರ್ಜುನ್ಗೆ ಬೈತಾನೆ. ಏಕೆಂದರೆ ಒಬ್ಬನನ್ನ ಕಾಪಾಡೋಕ್ಕೋಸ್ಕರ 4 ಜನರ ಪ್ರಾಣ ಹೋಗೋದ್ರಲ್ಲಿರುತ್ತೆ. ಆಗ ಅರ್ಜುನ್, ಸರ್, ನನ್ನ ಕಣ್ಣು ಮುಂದೆ ನನ್ನವರನ್ನ ಸಾಯೋಕೆ ಬಿಡೋದಿಲ್ಲ ಅಂತ ಹೇಳ್ತಾನೆ. ಆಗ ಆಫೀಸರ್ ಅರ್ಜುನ್ಗೆ ವಾರ್ನಿಂಗ್ ಕೊಟ್ಟು ಕಳಿಸ್ಬಿಡ್ತಾನೆ. ಈಗ ಅಹಾನ ಅಲ್ಲಿಗೆ ಬರ್ತಾಳೆ. ಅಹಾನ ಅರ್ಜುನ್ಗೆ ಇನ್ನು ನಿನ್ನ ಹಠವನ್ನ ಬಿಟ್ಟಿಲ್ವಾ ಅಂತ ಕೇಳ್ತಾಳೆ. ಆಗ ಯಶ್, ಅದಂಗೆ ಆಗುತ್ತೆ, ಅದೇ ಅರ್ಜುನ್ ಸರ್ ಸ್ಪೆಷಾಲಿಟಿ ಅಂತ ಹೇಳ್ತಾನೆ. ರಾತ್ರಿ ಒಂದು ಪಾರ್ಟಿ ಇರುತ್ತೆ. ಇಲ್ಲೆಲ್ಲರೂ ಬಂದಿರ್ತಾರೆ. ಇಲ್ಲಿ ಅರ್ಜುನ್ ಸೀನಿಯರ್ ಆಫೀಸರ್ ಅರ್ಜುನ್ ನ ಹೊಗಳ್ತಾನೆ. ಈಗ ಒಂದು ಮಿಷನ್ ಗಾಗಿ ಅರ್ಜುನ್ ನ ಆಯ್ಕೆ ಮಾಡ್ತಾರೆ. ಇವರು ಏರ್ ಸ್ಟ್ರೈಕ್ ಮೂಲಕ ಪಾಕಿಸ್ತಾನದ ಒಂದು ಟೆರರಿಸ್ಟ್ ಗ್ರೂಪ್ ಇರೋ ಜಾಗದಲ್ಲಿ ಬಾಂಬಿಂಗ್ ಮಾಡಬೇಕಾಗಿರುತ್ತೆ. ಈ ಸಾರಿ ಕೂಡ ಅಹಾನ ಅವರಿಗೆ ಗೈಡ್ ಮಾಡ್ತಿರ್ತಾಳೆ. ಆದ್ರೆ ವಾತಾವರಣ ಕೆಟ್ಟಿರುತ್ತೆ. ಆಗ ಅಹಾನ ಅವರಿಗೆ ವಾಪಸ್ ಬರುವಂತೆ ಹೇಳ್ತಾಳೆ. ಆದ್ರೆ ಅರ್ಜುನ್ ಕೇಳದೆ ಬಾಂಬಿಂಗ್ ಮಾಡ್ತಾನೆ. ಅವರು ಬಾಂಬಿಂಗ್ ಮಾಡಿ ವಾಪಸ್ ಬರ್ತಿದ್ದಾಗ ಪಾಕಿಸ್ತಾನದ ಕಮಾಂಡರ್ ಶಾಹೀನ್ ಅವರಿಗೆ ಲಾಕ್ ಮಾಡ್ತಾನೆ. ಅಂದರೆ ಫೈಟರ್ ಜೆಟ್ ನಲ್ಲಿದ್ದ ಮಿಸೈಲ್ ನಿಂದ ಅರ್ಜುನ್ ಪ್ಲೇನ್ಗೆ ಟಾರ್ಗೆಟ್ ಲಾಕ್ ಮಾಡ್ತಾನೆ. ಇದರಿಂದ ಒಂದೇ ಬಟನ್ ಪ್ರೆಸ್ ಮಾಡಿದರೆ ಮಿಸೈಲ್ ಲಾಂಚ್ ಆಗುತ್ತೆ. ಈ ಕಡೆ ಕೆಳಗೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ತೋರಿಸಿದ ಟೆರರಿಸ್ಟ್ ಗಳು RDX ತಗೊಂಡು ಹೋಗ್ತಿರ್ತಾರೆ. ಆಗ ಒಬ್ಬ ಟೆರರಿಸ್ಟ್ ಆರ್ಮಿನ ನೋಡಿ ಸ್ಟಾಪ್ ಆಗ್ತಾನೆ. ಆದ್ರೆ ಇನ್ನೊಬ್ಬ ಟೆರರಿಸ್ಟ್ ಮುಂದೆ ಹೋಗ್ತಿರ್ತಾನೆ. ಅಲ್ಲಿ ಒಂದು ಆರ್ಮಿ ಕಾನ್ವೆ ಹೋಗ್ತಿರುತ್ತೆ. ಟೆರರಿಸ್ಟ್ RDX ನಿಂದ ತುಂಬಿದ ಗಾಡಿಯನ್ನ ವ್ಯಾನ್ಗೆ ಡಿಕ್ಕಿ ಹೊಡಿತಾನೆ. ಇದರಿಂದ ದೊಡ್ಡ ಬ್ಲಾಸ್ಟ್ ಆಗುತ್ತೆ. ಸುಮಾರು 40 ಜನ ಸೈನಿಕರು ಹುತಾತ್ಮರಾಗ್ತಾರೆ. ಇದನ್ನೆಲ್ಲ ಅರ್ಜುನ್ ಮೇಲಿಂದ ನೋಡ್ತಿರ್ತಾನೆ. ಅವನು ಇದು ಪಾಕಿಸ್ತಾನದ ಟೆರರಿಸ್ಟ್ ಅಟ್ಯಾಕ್ ಅಂತ ತಿಳ್ಕೊಂಡು ಶಾಹೀನ್ ತನ್ನ ಲಾಕ್ ಮಾಡಿದರೂ ಅವನ ಮೇಲೆ ಅಟ್ಯಾಕ್ ಮಾಡೋಕೆ ಹೋಗ್ತಿರ್ತಾನೆ. ಆಗ ಅಹಾನ ಅರ್ಜುನ್ ನ ತಡಿತಾಳೆ. ಆದ್ರೆ ಅರ್ಜುನ್ ಕೇಳ್ತಿರಲ್ಲ. ಆಗ ಸೀನಿಯರ್ ಆಫೀಸರ್ ಬಂದು ಅವನನ್ನ ತಡಿತಾನೆ. ಅರ್ಜುನ್ ಕೆಳಗೆ ಬಂದಾಗ ಸೀನಿಯರ್ ಆಫೀಸರ್, ನೀನು ಇವತ್ತು ಏನ್ ಮಾಡೋಕೆ ಹೋಗ್ತಿದ್ದೀಯ ಅಂತ ನಿನಗೆ ಐಡಿಯಾ ಇದೆನಾ? ನೀನು ಅವನ ಮೇಲೆ ಅಟ್ಯಾಕ್ ಮಾಡಿದ್ದರೆ ಇವತ್ತು ಇಂಡಿಯಾ ಪಾಕಿಸ್ತಾನ ವಾರ್ ಸ್ಟಾರ್ಟ್ ಆಗ್ತಿತ್ತು ಅಂತ ಹೇಳ್ತಾನೆ. ಆಗ ಅರ್ಜುನ್, ನಾವು ಇದೇ ರೀತಿ ಶಾಂತಿ ಸಂದೇಶ ಸಾರ್ತಿದ್ರೆ ಅವರು ಮನೆಗೆ ಬಂದು ಹೊಡಿತಾರೆ. ನಮ್ಮ ಎಷ್ಟು ಸೈನಿಕರು ಸತ್ತೋದ್ರು, ಈ ಬಾರಿ ಅವರ ಮನೆಗೆ ನುಗ್ಗಿ ಹೊಡಿಬೇಕು ಅಂತ ಹೇಳ್ತಾನೆ. ಇದನ್ನ ಕೇಳಿ ಆಫೀಸರ್ ಅರ್ಜುನ್ ಮೇಲೆ ಒಂದು ಎನ್ಕ್ವೈರಿ ಕರೀತಾನೆ ಮತ್ತು ಎನ್ಕ್ವೈರಿ ಮುಗಿಯುವವರೆಗೂ ಅರ್ಜುನ್ ಫ್ಲೈ ಮಾಡೋದನ್ನ ಬ್ಯಾನ್ ಮಾಡ್ತಾರೆ. ಈ ಕಡೆ ಅಹಾನ ಅರ್ಜುನ್ ಬಿಹೇವಿಯರ್ ನಿಂದ ತುಂಬಾ ಟೆನ್ಷನ್ ನಲ್ಲಿ ಇರ್ತಾಳೆ. ಏಕೆಂದರೆ ಇದೇ ರೀತಿ ಮಾಡ್ತಾ ಇದ್ರೆ ಒಂದು ದಿನ ಅರ್ಜುನ್ ತನ್ನ ಪ್ರಾಣ ಕಳ್ಕೊತಾನೆ ಅಂತ ಚಿಂತೆ ಮಾಡ್ತಾಳೆ. ಅದಕ್ಕೆ ಆಕೆ ಅರ್ಜುನ್ಗೆ ಪ್ರಾಜೆಕ್ಟ್ ವಜ್ರ ಫೈಲ್ ಕೊಟ್ಟಿರೋದಿಲ್ಲ. ಏಕೆಂದರೆ ಟೆಕ್ನಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದಾರೆ ಅಂತ ಗೊತ್ತಾದ್ರೆ ಅರ್ಜುನ್ ಮತ್ತೆ ಟೆಸ್ಟ್ ಮಾಡ್ತಾನೆ ಅಂತ ಅನ್ಕೋತಾಳೆ. ಆದ್ರೆ ಅಹಾನಗೆ ಜಾಸ್ತಿ ದಿನ ಫೈಲ್ ನ ಮುಚ್ಚಿಡೋಕ್ಕಾಗಲ್ಲ. ಅದು ಅರ್ಜುನ್ಗೆ ಗೊತ್ತಾಗುತ್ತೆ. ಅದಕ್ಕೆ ಅವನು ಫೈಲ್ ಮುಚ್ಚಿಟ್ಟಿದ್ದಕ್ಕೆ ಅಹಾನ ಮೇಲೆ ಸಿಟ್ ಮಾಡ್ಕೋತಾನೆ. ಸೀನಿಲಿಂದ ಕಟ್ಟಾಗಿ ಅರ್ಜುನ್ ನ ತೋರಿಸ್ತಾರೆ. ಈಗ ಅರ್ಜುನ್ಗೆ ಫ್ಲೈಯಿಂಗ್ ಪರ್ಮಿಷನ್ ಸಿಕ್ಕಿರುತ್ತೆ. ಅವರು ಕಳೆದ 3 ದಿನಗಳಿಂದ ಒಂದು ಮಿಷನ್ ಗಾಗಿ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಆಕ್ಚುಲಿ ಭಾರತದ ಸೈನಿಕರ ಮೇಲೆ ನಡೆದ ದಾಳಿಯಿಂದ ಟೆರರಿಸ್ಟ್ ಮೇಲೆ ಸೇಡು ತೀರಿಸಿಕೊಳ್ಳೋಕೆ ಪ್ರಧಾನಮಂತ್ರಿ ಆರ್ಡರ್ ಮೇಲೆ ಏರ್ ಫೋರ್ಸ್ ಒಂದು ಟೀಮ್ ನ ರೆಡಿ ಮಾಡಿರುತ್ತೆ. ಇವರ ಕೆಲಸ ಪಾಕಿಸ್ತಾನದಲ್ಲಿರುವ ಟೆರರಿಸ್ಟ್ ಕ್ಯಾಂಪ್ ಮೇಲೆ ಏರ್ ಸ್ಟ್ರೈಕ್ ಮಾಡೋದಾಗಿರುತ್ತೆ. ಈ ಮಿಷನ್ ಹೆಸರು ಆಪರೇಷನ್ ವ್ಯಾಲೆಂಟೈನ್ ಅಂತ ಇಟ್ಟಿರ್ತಾರೆ. ಈಗ ಅರ್ಜುನ್ ತನ್ನ ಟೀಮ್ ಜೊತೆ ಅಟ್ಯಾಕ್ ಗೆ ಹೋಗಿರ್ತಾನೆ. ಈ ಕಡೆ ಪಾಕಿಸ್ತಾನ ಕೂಡ ಭಾರತ ಅಟ್ಯಾಕ್ ಮಾಡುತ್ತೆ ಅಂತ ಕಾಯ್ತಿರುತ್ತೆ. ಏಕೆಂದರೆ ಅವರು ಭಾರತ ಸೈನಿಕರ ಮೇಲೆ ಟೆರರಿಸ್ಟ್ ಇಂದ ಅಟ್ಯಾಕ್ ಮಾಡಿಸಿರ್ತಾರೆ.
ಅರ್ಜುನ್ ಜೊತೆ ತನ್ನ ಫ್ರೆಂಡ್ ಯಶ್ ಮತ್ತು ಅವನ ಗರ್ಲ್ ಫ್ರೆಂಡ್ ತಾನಿಯಾ ಕೂಡ ಇರ್ತಾಳೆ. ಇವರು ರೆಡಾರ್ನಿಂದ ಮಿಸ್ ಆಗಿ ಪಾಕಿಸ್ತಾನ ಒಳಗೆ ಎಂಟ್ರಿ ಆಗ್ತಾರೆ. ಆದ್ರೆ ಸ್ವಲ್ಪ ಹೊತ್ತಿಗೆ ಪಾಕಿಸ್ತಾನ ಆರ್ಮಿಗೆ ಇಂಡಿಯನ್ ಏರ್ ಫೋರ್ಸ್ ಬಂದಿದೆ ಅಂತ ಗೊತ್ತಾಗುತ್ತೆ. ಆಗ ಅಹನಾ ಅವರಿಗೆ ವಾಪಸ್ ಬರುವಂತೆ ಹೇಳ್ತಾಳೆ. ಆದ್ರೆ ಅರ್ಜುನ್ ಕೇಳದೆ ತನ್ನ ಟೀಮ್ ಜೊತೆ ಟೆರರಿಸ್ಟ್ ಕ್ಯಾಂಪ್ ಮೇಲೆ ಏರ್ ಸ್ಟ್ರೈಕ್ ಮಾಡ್ತಾನೆ. ಇವರು ಬಾಂಬಿಂಗ್ ಮಾಡಿದ ಮೇಲೆ ಅಲ್ಲಿಂದ ವಾಪಸ್ ಬರ್ತಿರ್ತಾರೆ. ಆಗ ಪಾಕಿಸ್ತಾನದ ಏರ್ ಫೋರ್ಸ್ ಇವರನ್ನ ಫಾಲೋ ಮಾಡ್ತಿರುತ್ತೆ. ಆದ್ರೆ ಇವರು ತಮ್ಮ ಟೆಕ್ನಿಕ್ಸ್ ನಿಂದ ಇಂಡಿಯನ್ ಬಾರ್ಡರ್ ಒಳಗೆ ಬರ್ತಾರೆ. ಆಗ ಪಾಕಿಸ್ತಾನದ ಜನರಲ್ ಕಮಾಂಡರ್ ಶಾಹಿನ್ಗೆ ಇಂಡಿಯನ್ ಬಾರ್ಡರ್ ದಾಟಿ ಪ್ಲೇನ್ ಗಳನ್ನ ಶೂಟ್ ಮಾಡುವಂತೆ ಹೇಳ್ತಾನೆ. ಆದ್ರೆ ಅದು ಡೇಂಜರಸ್ ಆಗಿರುತ್ತೆ. ಅದಕ್ಕೆ ಶಾಹಿನ್ ಕಮಾಂಡರ್ ಆರ್ಡರ್ ಕೇಳದೆ ತನ್ನ ಟೀಮ್ ಜೊತೆ ವಾಪಸ್ ಬರ್ತಾನೆ. ಆಗ ಜನರಲ್ ಕಮಾಂಡರ್ಗೆ ತನ್ನನ್ನ ಬಂದು ಭೇಟಿಯಾಗುವಂತೆ ಹೇಳ್ತಾನೆ. ಈ ಕಡೆ ಭಾರತದಲ್ಲಿ ಆಪರೇಷನ್ ವ್ಯಾಲೆಂಟೈನ್ ಸಕ್ಸಸ್ ಆಗಿದ್ದಕ್ಕೆ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ. ಪಾಕಿಸ್ತಾನದಲ್ಲಿ ಶಾಹಿನ್ ಹೋಗಿ ಜನರಲ್ ನ ಭೇಟಿ ಆಗ್ತಾನೆ. ಜನರಲ್ ಅವನಿಗೆ ಆರ್ಡರ್ ಕೇಳೋದಕ್ಕೆ ಸರಿಯಾದ ರೀಸನ್ ಕೊಡು, ಇಲ್ಲಾಂದ್ರೆ ನಿನ್ನ ಶೂಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಶಾಹಿನ್, ನೀವು ಟೆರರಿಸ್ಟ್ ನಿಂದ ಏನು ಮಾಡಿಸ್ಬೇಕು ಅನ್ಕೊಂಡಿದ್ದೀರೋ ಅಂತ ನನಗೆ ಗೊತ್ತು, ನನಗೆ ಒಂದು ಅವಕಾಶ ಕೊಡಿ, ನಾನು ಆ ಕೆಲಸ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾನೆ. ಆಗ ಜನರಲ್ ಶಾಹಿನ್ಗೆ ಒಂದು ಅವಕಾಶ ಕೊಡ್ತಾನೆ. ಈ ಕಡೆ ಭಾರತದಲ್ಲಿ ಈಗ ಪಾಕಿಸ್ತಾನ ಸುಮ್ಮನೆ ಕೂರೋದಿಲ್ಲ, ಅವರು ಖಂಡಿತ ಬ್ಯಾಕ್ ಸ್ಟ್ರೈಕ್ ಮಾಡ್ತಾರೆ. ಸೊ ಅದಕ್ಕೆ ನಾವು ರೆಡಿ ಇರಬೇಕು. ಯಾವುದೆಲ್ಲ ಸೆನ್ಸಿಟಿವ್ ಪ್ಲೇಸ್ ಇರುತ್ತೋ ಅಲ್ಲಿ ಇಬ್ಬರು ಸೋಲ್ಜರ್ಸ್ ನ ಕಳಿಸ್ತೀವಿ. ಅಲ್ಲಿ ಅಟ್ಯಾಕ್ ಆದರೆ ನೀವು 10 ನಿಮಿಷವರೆಗೆ ಅವರನ್ನ ತಡಿಬೇಕು. ಅಷ್ಟೊತ್ತಿಗೆ ಅಲ್ಲಿ ಬ್ಯಾಕಪ್ ಬರುತ್ತೆ ಅಂತ ಹೇಳ್ತಾರೆ. ಈ ಕಡೆ ಅಹನಾ ಪಾಕಿಸ್ತಾನದ ಬಾರ್ಡರ್ ನ ವಾಚ್ ಮಾಡ್ತಿರ್ತಾಳೆ. ಆಗ ಆಕೆಗೆ ಬಾರ್ಡರ್ ನಲ್ಲಿ ಪಾಕಿಸ್ತಾನದ ಫೈಟರ್ ಜೆಟ್ ಬರೋದು ಕಾಣುತ್ತೆ. ಆ ಏರಿಯಾದಲ್ಲಿ ಯಶ್ ಮತ್ತು ತಾನಿಯಾ ಇರ್ತಾರೆ. ಆದ್ರೆ ಅದು ಕೇವಲ ಒಂದು ಪ್ಲೇನ್ ಆಗಿರಲ್ಲ. ಅವರು ಒಂದರ ಕೆಳಗೆ ಒಂದು ಬಚ್ಚಿಟ್ಕೊಂಡು 10 ಪ್ಲೇನ್ಸ್ ಬಂದಿರ್ತವೆ. ಈಗ ಇವರು ಇವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆದ್ರೆ ಯಶ್ ಮತ್ತು ತಾನಿಯಾ ತಮ್ಮ ಸ್ಕಿಲ್ಸ್ ಉಪಯೋಗಿಸಿ ಅವರನ್ನ ತಡಿತಾರೆ. ಈಗ 10 ನಿಮಿಷ ಮುಗಿಯುತ್ತೆ. ಇಲ್ಲಿ ಅರ್ಜುನ್ ತನ್ನ ಟೀಮ್ ಜೊತೆ ಬಂದಿರ್ತಾನೆ. ಇಲ್ಲಿ ಒಂದು ಅದ್ಭುತವಾದ ಏರ್ ಫೈಟ್ ನಡೆಯುತ್ತೆ. ಆದ್ರೆ ಇದು ಕೇವಲ ಗಮನ ಸೆಳೆಯೋಕೆ ಮಾಡಿರ್ತಾರೆ. ಅವರ ನಿಜವಾದ ಪ್ಲಾನ್ ಬೇರೆದಾಗಿರುತ್ತೆ. ಅವರ ಇನ್ನೊಂದು ಪ್ಲೇನ್ ಕಾಶ್ಮೀರದ ಒಂದು ಜಾಗದ ಮೇಲೆ ಅಟ್ಯಾಕ್ ಮಾಡಕ್ಕೆ ಹೋಗ್ತಿರುತ್ತೆ. ಆಗ ಅಹನಾ ಮ್ಯಾಪ್ ನೋಡಿ ಅವರು ಕಾಶ್ಮೀರದ ಜವಾಹರ್ ಟನಲ್ ಮೇಲೆ ಅಟ್ಯಾಕ್ ಮಾಡಕ್ಕೆ ಬರ್ತಿದ್ದಾರೆ ಅಂತ ಹೇಳ್ತಾಳೆ. ಆಕ್ಚುಲಿ ಮೊದಲು ಅಟ್ಯಾಕ್ ಮಾಡಿದ ಟೆರರಿಸ್ಟ್ ಪ್ಲಾನ್ ಕೂಡ ಇದೇ ಆಗಿರುತ್ತೆ. ಆದ್ರೆ ಅವರು ಫೇಲ್ ಆಗಿರ್ತಾರೆ. ಏಕೆಂದ್ರೆ ಜವಾಹರ್ ಟನಲ್ ಕಾಶ್ಮೀರ ಮತ್ತು ಇಂಡಿಯಾನ ಒಂದು ಮಾಡ್ತಿರುತ್ತೆ. ಜವಾಹರ್ ಟನಲ್ ಬ್ಲಾಸ್ಟ್ ಮಾಡಿ ಪಾಕಿಸ್ತಾನ ಕಾಶ್ಮೀರದಲ್ಲಿ ನುಗ್ಗಬೇಕು ಅನ್ಕೊಂಡಿರುತ್ತೆ. ಈಗ ಅಹನಾ ಅರ್ಜುನ್ಗೆ ಪಾಕಿಸ್ತಾನ ಫೈಟರ್ ಜೆಟ್ ಜವಾಹರ್ ಟನಲ್ ಮೇಲೆ ಅಟ್ಯಾಕ್ ಮಾಡೋಕೆ ಬಂದಿದ್ದಾರೆ ಅಂತ ಹೇಳ್ತಾಳೆ. ಆಗ ಅರ್ಜುನ್ ಅಲ್ಲಿಗೆ ಹೋಗ್ಬೇಕು ಅನ್ಕೋತಾನೆ. ಆದ್ರೆ ಶಾಹಿನ್ ಅವನ ಹಿಂದೆ ಬಿದ್ದಿರ್ತಾನೆ. ಆಗ ಅರ್ಜುನ್ಗೆ ಪ್ರಾಜೆಕ್ಟ್ ವಜ್ರ ನೆನಪಾಗುತ್ತೆ. ಅವನು ನೆಲದಿಂದ 20 ಮೀಟರ್ ಕೆಳಗೆ ಹಾರಿ ರೆಡಾರ್ಗೆ ಸಿಕ್ಕದೆ ಆ ಪ್ಲೇನ್ ಬ್ಲಾಸ್ಟ್ ಮಾಡೋಕೆ ಹೋಗ್ತಾನೆ. ಆದ್ರೆ ಅಷ್ಟೊತ್ತಿಗೆ ಎಸ್ ಪ್ಲೇನ್ ಕ್ರಾಶ್ ಆಗುತ್ತೆ. ಈಗ ಸೀನಿಯರ್ ಆಫೀಸರ್ ಅರ್ಜುನ್ಗೆ ಪರ್ಮಿಷನ್ ಕೊಡೋದಿಲ್ಲ. ಆಗ ಅಹನಾ ನಮ್ಮ ದೇಶದ ಮೇಲೆ ಕಣ್ಣಾಕುವವರಿಗೆ ಸರಿಯಾದ ಉತ್ತರ ಕೊಡೋ ಟೈಮ್ ಬಂದಿದೆ ಅಂತ ಹೇಳ್ತಾಳೆ. ಆಮೇಲೆ ಆಪರೇಷನ್ ವಜ್ರ ಸ್ಟಾರ್ಟ್ ಮಾಡ್ತಾರೆ. ಈಗ ಅರ್ಜುನ್ 20 ಮೀಟರ್ ಕೆಳಗೆ ಹಾರಿ ಟನಲ್ ಮೇಲೆ ಅಟ್ಯಾಕ್ ಮಾಡುವಷ್ಟರಲ್ಲಿ ಪ್ಲೇನ್ ನ ಬ್ಲಾಸ್ಟ್ ಮಾಡ್ತಾನೆ. ಈಗ ಅರ್ಜುನ್ ಪ್ಲೇನ್ ರೆಡಾರ್ ನಲ್ಲಿ ಕಾಣ್ತಿರಲ್ಲ. ಎಲ್ಲರೂ ಅರ್ಜುನ್ ಸತ್ತೋದ ಅನ್ಕೋತಾರೆ. ಆದ್ರೆ ಸ್ವಲ್ಪ ಹೊತ್ತಿಗೆ ಅರ್ಜುನ್ ಲ್ಯಾಂಡ್ ಆಗ್ತಾನೆ. ಅರ್ಜುನ್ ಕೆಳಗೆ ಬಂದಾಗ ಯಶ್ ಬಗ್ಗೆ ಕೇಳ್ತಾನೆ. ಆಗ ಅವನಿಗೆ ಎಸ್ ಪ್ಲೇನ್ ಪಾಕಿಸ್ತಾನದ ಬಾರ್ಡರ್ ನಲ್ಲಿ ಕ್ರಾಶ್ ಆಗಿದೆ ಅಂತ ಗೊತ್ತಾಗುತ್ತೆ. ಈ ವಿಷಯ ಭಾರತದ ಪ್ರೈಮ್ ಮಿನಿಸ್ಟರ್ಗೆ ಗೊತ್ತಾದಾಗ ಅವರು ಆರ್ಮಿ ಆಫೀಸರ್ ಜೊತೆ ಮಾತಾಡ್ತಾರೆ ಮತ್ತು ಪಾಕಿಸ್ತಾನ ತಮ್ಮ ಕಮಾಂಡರ್ ನ ವಾಪಸ್ ಕಳಿಸುವಂತೆ ಹೇಳ್ರಿ, ಇಲ್ಲಾಂದ್ರೆ ನಿಮ್ಮ ಭಾಷೆಯಲ್ಲಿ ನಾವು ಉತ್ತರ ಕೊಡಬೇಕಾಗುತ್ತೆ ಅಂತ ಅವರಿಗೆ ತೋರಿಸ್ರಿ ಅಂತ ಹೇಳ್ತಾರೆ. ಇದರಿಂದ ಆರ್ಮಿಗೆ ಬಲ ಬಂದಂತೆ ಆಗುತ್ತೆ. ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಕೊಟ್ಟ ಹೇಳಿಕೆಯಿಂದ ಪಾಕಿಸ್ತಾನದ ಜನರಲ್ ಯಶ್ ನ ವಾಪಸ್ ಕಳಿಸ್ತಾರೆ. ಯಶ್ಗೆ ಇಂಡಿಯಾದಲ್ಲಿ ಗ್ರ್ಯಾಂಡ್ ವೆಲ್ಕಮ್ ಮಾಡಲಾಗುತ್ತೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ.